ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗೋಯಿತು, ಇದ್ರ ಜೊತೆಗೆ ನಾವು 1 ಮಂತಲ್ಲಿ 10 kgs ವೆಯ್ಟ್ ಲಾಸ್ ಮಾಡ್ಕೋಬಹುದಾ? ನನಗೇನೋ ತುಂಬ ಡೌಟ್ಸ್ ಇತ್ತು ಇದು, ಬಟ್ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ನಿಮಗೂ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಡಯಟ್ ಮಾಡೋರಿಂದ ನಮಗೆ 1 ಮಂತಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು 10 kgs ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕ್ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಓಂಕಾಳು, 1 ಸ್ಪೂನಷ್ಟು ಸೋಂಪು ಕಾಳು ಬರುತ್ತಲ್ಲ ಅದು, ಎರಡು ಚಕ್ಕೆ ಕೂಡ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿರೋದು. ತುಂಬ ಜನಕ್ಕೆ ಅನಿಸುತ್ತೆ ನಾವು ಎಷ್ಟೇ ಡಯಟ್ ಮಾಡಿದರೂ ನಾವು 1 ಮಂತಲ್ಲಿ 2-3 kgs ವೆಯ್ಟ್ ಲಾಸ್ ಆಗೋದೇ ಕಷ್ಟ, ಇದರಲ್ಲಿ ಮತ್ತು 10 kgs ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯನಾ ಅಂತ. ಖಂಡಿತ ಡಯಟ್ ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಇದ್ರ ಜೊತೆಗೆ ನಾವು ಎಷ್ಟು ಅವರ್ ನಿದ್ದೆ ಕೂಡ ಮಾಡ್ತೀವಿ. ನಮಗೆ ಯಾವ ರೀತಿ ಟೆನ್ಷನ್ಗಳು ಜಾಸ್ತಿ ಇರುತ್ತಲ್ವ, ನಾವು ಜಾಸ್ತಿ ನಿದ್ದೆ ಮಾಡೋದಿಲ್ಲ. ಖಂಡಿತ ನಾವು ಡಯಟ್ ಎಷ್ಟು ಮಾಡೋದು ಇಂಪಾರ್ಟೆಂಟು, ಹಾಗೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟು. ಮಿನಿಮಮ್ ನೀವು 8 to 7 ಅವರ್ಸ್ ನಿದ್ದೆ ಮಾಡಲೇಬೇಕು. 1 ಡೇಯಲ್ಲಿ 3ರಿಂದ 3.5 ಲೀಟ್ರಷ್ಟು ನೀರು ಕೂಡ ತಗೋಬೇಕು. ಇದ್ರ ಜೊತೆಗೆ ನಾವು ತಗೊಳ್ಳೋ ಫುಡ್ಡು, ನಾವು ಬೆಳಿಗ್ಗೆ ಏನು ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಂದ ಮಲ್ಕೊಳ್ಳೋವರೆಗೂ ನಾವೇನು ಫುಡ್ ತೊಗೋತೀವಿ, ನಾವು ಯಾವ ರೀತಿ ಡಯಟಲ್ಲಿ ಇರ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ನಾವು 1 ಮಂತಲ್ಲಿ 5 kgs ವೆಯ್ಟ್ ಲಾಸ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಅದರಲ್ಲಿ 10 kgs ವೆಯ್ಟ್ ಲಾಸ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಡಬೇಕು. ನೋಡಿ, ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿದ್ದ ಆದಮೇಲೆ ನಾನು ಒಂದು 11-12 ಓ ಕ್ಲಾಕಿಗೆ ನಾನು ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ 1 ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಕೂಡ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಫುಲ್ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 1 ಗಂಟೆಗೆ ಊಟ ಮಾಡ್ಕೊಂಡಿರೋದು. ನಾವು ಆದಷ್ಟು ಲೋ ಕ್ಯಾಲೋರೀಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಬೀನ್ಸ್ನಲ್ಲಿ ತುಂಬ ಲೋ ಕ್ಯಾಲೋರೀಸ್ ಇರುತ್ತೆ. ಕ್ಯಾರೆಟ್ ತೊಗೋಬೋದು, ಈ ಥರ ರೊಟ್ಟಿ, ಮುದ್ದೆ, ಚಪಾತಿ ಈ ಥರ ಯಾವುದಾದ್ರೂ ತೊಗೋಬೋದು. ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾವು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ನೀವು ಖಂಡಿತ ರೈಸ್ ಅಂತೂ ಸ್ಕಿಪ್ ಮಾಡಲೇಬೇಕು. ರೈಸ್ ಅಂತೂ ತೊಗೊಳ್ಳೋ ಹಾಗೆ ಇಲ್ಲ. ಆದಷ್ಟು ಲೋ ಕ್ಯಾಲೋರೀಸ್ ತೊಗೋಬೇಕು. ನಾನು ಮಧ್ಯಾಹ್ನ ಊಟ ಆದಮೇಲೆ 4:30ಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ. ಇದನ್ನು ನೀವು ಕಂಪಲ್ಸರಿ ತೊಗೊಳ್ಳೇಬೇಕು. ನೀವು 4:30 ಏನಾದರೂ ತೊಗೊಳ್ಳಿ, ಏನಾದರೂ ಅಂದರೆ ನೀವು ಸ್ವೀಟ್ ಗೀಟ್ ಏನೂ ತಿನ್ನೋ ಹಾಗಿಲ್ಲ. ನೀವು ಗ್ರೀನ್ ಟೀ ತೊಗೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಕುಡಿಬೋದು, ಇಲ್ಲಾಂದರೆ ಬ್ಲ್ಯಾಕ್ ಟೀ ತೊಗೊಳ್ಳಿ. ಅದು ಬೇಡ ಅಂದರೆ ನೀವು ಅಟ್ಲೀಸ್ಟ್ ಬಿಸಿನೀರಾದರೂ ತೊಗೋಬೋದು. ಇದ್ರ ಜೊತೆಗೆ ನೀವು ಏನಾದರೂ ಅಕಸ್ಮಾತ್ ಹೊಟ್ಟೆ ಹಸಿವಾಯಿತು ನಿಮಗೆ 4-5 ಓ ಕ್ಲಾಕಿಗೆ ಅಂದರೆ ಒಂದು ಸೌತೆಕಾಯಿ, ಕ್ಯಾರೆಟ್, ಇಲ್ಲ ಅಂದರೆ ನೀವು ಏನು ಮಾಡಿ ಹಾಲು ಕೂಡ ತೊಗೊಳ್ಳಿ. ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಹಾಲು ಕೂಡ ತುಂಬ ಒಳ್ಳೆಯದು. ಬಟ್ ಹಾಲಿಗೆ ನೀವೇನು ಹಾಕ್ಕೊಳ್ಳೋ ಹಾಗಿಲ್ಲ, ಬರೀ ಸಪ್ಪೆ ಹಾಲು ಕೂಡ ತೊಗೋಬೋದು. ನಾನು ನೈಟಿಗೆ ಸಲಾಡ್ ತೊಗೊಂಡಿದ್ದೀನಿ. ನಾನು ಹೆಸರುಬೇಳೆ ಬರುತ್ತಲ್ಲ ಅದನ್ನು ನೆನೆಸಿಟ್ಟಿದ್ದೆ. ಅದಕ್ಕೆ ನಾನು ಸೌತೆಕಾಯಿ, ಕ್ಯಾರೆಟು, ನೀವು ಕೂಡ ನೈಟ್ ಆದಷ್ಟು ಸಲಾಡ್ ಮಾಡ್ಕೊಳ್ಳಿ. ಯಾಕಂದರೆ ಸಲಾಡು ತುಂಬ ಒಳ್ಳೆಯದು, ಹೈ ಫೈಬರ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಇದರಲ್ಲಿ ವಿಟಮಿನ್ಸ್ ಇರುತ್ತೆ. ನೀವು ನೈಟ್ ಆದಷ್ಟು ಸಲಾಡ್ಗಳನ್ನೇ ತೊಗೊಳ್ಳೋದ್ರಿಂದ ನಿಮಗೆ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ನೀವು ವೆರೈಟಿ ಸಲಾಡ್ಸ್ ಮಾಡ್ಕೋಬೋದು. ನೀವು ಕಡಲೆಬೇಳೆ ತೊಗೊಂಡು ಅದನ್ನು ಕೂಡ ನೆನೆಸಿಟ್ಟು ಅದರಲ್ಲಿ ಕೂಡ ನೀವು ಸಲಾಡ್ ಮಾಡ್ಕೊಬೋದು. ಇಲ್ಲಾಂದರೆ ಕಡಲೆಕಾಳು ಬರುತ್ತಲ್ಲ ಅದನ್ನು ನೆನೆಸಿಟ್ಟು ಒಂದು ವಿಷಲ್ ಕುಕ್ಕರ್ ಹೊಡಿಸಿ ಅದನ್ನು ಕೂಡ ನೀವು ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ ಏನಿರುತ್ತಲ್ವ ಮನೆಯಲ್ಲಿ, ಕ್ಯಾರೆಟು, ಸೌತೆಕಾಯಿ, ದಾಳಂಬ್ರಿ ಹಣ್ಣು ಇರುತ್ತೆ, ಏನಾದರೂ ತೊಗೊಳ್ಳಿ. ಯಾವುದಾದ್ರೂ 1-2 ವೆಜಿಟೇಬಲ್ಸ್ ಹಾಕ್ಕೊಳ್ಳಿ, ಒಂದು ಕಾಳನ್ನು ನೆನೆಸಿಟ್ಕೊಳ್ಳಿ. ಈ ಥರ ಬೇರೆದೆಲ್ಲ ನಾವು ಸಲಾಡ್ಗಳು ಮಾಡ್ಕೊಂಡು ತಿನ್ಬೋದು. ನಿಮಗೆ ಡೈಲಿ ಸಲಾಡ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ, ನಮಗೆ ಬೋರ್ ಆಗುತ್ತೆ ಅಂದರೆ ನೀವು ಸೂಪ್ ತೊಗೊಳ್ಳಿ. ಯಾವುದಾದ್ರೂ ಎಲ್ಲ ಬಟಾಣಿ ಹಾಕ್ಕೊಳ್ಳಿ, ಕ್ಯಾರೆಟು ಮತ್ತು ಬೀನ್ಸು ಈ ಥರದ್ದೆಲ್ಲ ಹಾಕ್ಕೊಂಡು ರಾಗಿ ಸೂಪ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಕಾರ್ನ್ ಸೂಪ್ ಬರುತ್ತಲ್ವ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ಬರೀ ಎಲ್ಲ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಸಾಲ್ಟು ಮತ್ತು ಪೇಪರ್ ಹಾಕ್ಕೊಂಡು ಅದನ್ನು ಕೂಡ ತೊಗೋಬೋದು. ಆದಷ್ಟು ನೀವು ನೈಟ್ನ 7
ಓ ಕ್ಲಾಕಿಗೆ ನೀವು ಊಟ ಮಾಡ್ಕೊಂಬಿಡಬೇಕು. ನಾವು ಮಲ್ಕೊಳ್ಳೋಕ್ಕೆ ಇನ್ನೂ 2-3 ಅವರ್ಸ್ ಇರುವಾಗೇ ನಾವು ಡಿನ್ನರ್ನ ಮುಗಿಸ್ಬಿಡ್ಬೇಕು. ಯಾಕಂದರೆ ನಾವು ಕರೆಕ್ಟಾಗಿ ನೀವು 10-10:30ಗೆ ಮಲ್ಕೊಂಬಿಡಬೇಕು. ಯಾಕಂದ್ರೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಟ್ ಮಾಡುವಾಗ ನಾವು ನಿದ್ದೆ ಎಷ್ಟು ಲೇಟಾಗಿ ಮಲಗ್ತೀವಲ್ವ ನಮ್ದು ಏನಾಗ್ಬಿಡುತ್ತೆ, ನೀವು ಇಡೀ ದಿನ ಡಯಟ್ ಮಾಡಿರಲಿ ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂದರೆ ನೀವು ವೆಯ್ಟ್ ಚೆಕ್ ಮಾಡಿ ನೋಡಿ, ವೆಯ್ಟ್ ಲಾಸ್ ಆಗಲ್ಲ. ನೀವು ಡಯಟು ಚೆನ್ನಾಗಿ ಮಾಡಿ, ಅವತ್ತು ಒಂದು ಅವರ್ ವಾಕ್ ಕೂಡ ಮಾಡಿ, ಒಂದು ಅರ್ಧ ಗಂಟೆ ಎಕ್ಸಸೈಸ್ ಕೂಡ ಮಾಡಿ, ನೀವು ನಿದ್ದೆ ಕೂಡ ಚೆನ್ನಾಗಿ ಮಾಡಿದರೆ ನಿಮಗೆ ಬೆಳಿಗ್ಗೆ ಎದ್ದು ನೀವು ವೆಯ್ಟ್ ಚೆಕ್ ಮಾಡಿಕೊಂಡು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿರುತ್ತೆ. ಆದರೆ ನನ್ನ ಪ್ರಕಾರ ನೀವು 1 ಮಂತಲ್ಲಿ ನಾನು 10 kgs ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂದರೆ ಅದು ನನ್ನ ಪ್ರಕಾರ ಸಾಧ್ಯ ಆಗಲ್ಲ. ಯಾಕೆಂದರೆ ನಾನು ಮಾಡಿ ನೋಡಿದ್ದೀನಿ. ನಾನು ಮಿನಿಮಮ್ ಅಂದರೆ ಒಂದು 5 to 6 kgs ವೆಯ್ಟ್ ಲಾಸ್ ಮಾಡ್ಕೋಬೋದು. ಅದರ ಮೇಲೆ ನಾವು ಹೋಗೋಕ್ಕಾಗಲ್ಲ. ಜಾಸ್ತಿ ನಾವು ಪ್ರೆಷರ್ ಹಾಕಿದರೆ ನಮಗೆ ಹೆಲ್ತಿಗೇ ಒಳ್ಳೆಯದಲ್ಲ ಅಂತ ನಾನು ಅಂದ್ಕೊಂಡಿರೋದು, ನನಗೆ ಅನುಭವ ಆಗಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇನ್ನು ಬೇರೆ ಎಲ್ಲೂ ನೋಡ್ಕೊಂಡು ಬಂದು ನಾನು ಹೇಳ್ತಾ ಇಲ್ಲ. ನನಗೆ ಅನುಭವ ಆಗಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸಾಕು ನಮಗೆ 1 ಮಂತಲ್ಲಿ ಒಂದು 5 to 6 kg ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಯಾಕೆ ನೀವು ಅಷ್ಟೊಂದು ಶ್ರಮ ಪಟ್ಕೊಂಡು ಅಷ್ಟೊಂದು ಹೆಲ್ತಿಗೆ ಇದು ಆಗೋ ಥರ ನೀವು ಯಾಕೆ ಮಾಡಬೇಕು ಅಂತ ನಾನು ಹೇಳೋದು. ಸಾಕು ನಮಗೆ 1 ಮಂತಲ್ಲಿ 5 to 6 kg ವೆಯ್ಟ್ ಲಾಸ್ ಆದರೆ ಸಾಕು. ಒಂದು 3 ತಿಂಗಳು ಆಗೋದು, ಒಂದು 6 ತಿಂಗಳು ಆಗಲಿ, ನಮಗೆ ಆರಾಮಾಗಿ ಮಾಡೋಣ. ಫಸ್ಟಿಗೆ ನಾವೇನು ವೆಯ್ಟ್ ಲಾಸ್ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ರಿಸಲ್ಟ್ ತೋರ್ಸೋಕ್ಕೆ ಕಷ್ಟ ಆಗ್ಬೋದು. ಯಾಕೆಂದರೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಲ್ಲ, ನಾವು ತೊಗೊಳ್ಳೋ ಫುಡ್ಡಿಗೆ, ನಮ್ಮ ವಾಕಿಂಗು, ಎಕ್ಸಸೈಸ್ ಇದೆಲ್ಲ ನಾವೇನೂ ಮಾಡ್ತಾ ಇರಲ್ಲ. ನಾರ್ಮಲಾಗಿ ಎಲ್ಲರೂ ಊಟ ಥರ ನಾವು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿರ್ತೀವಿ. ಸಡನ್ನಾಗಿ ನಾವು ಈ ಥರ ಡಯಟ್ಗಳು ಮಾಡೋದು, ಸ್ವಲ್ಪನೇ ತಿನ್ನೋದು, ವಾಕ್ ಹೋಗೋದು, ಈ ಥರ ಎಲ್ಲ ಮಾಡಿದಾಗ ನಮ್ಮ ಬಾಡಿ ಸ್ವಲ್ಪ ಒಂದು 15 days ಅಡ್ಜಸ್ಟ್ ಆಗಬೇಕು. ಅದು ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ನಮ್ಮದು ವೆಯ್ಟ್ ಲಾಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಥರ ಆದಾಗ ನಮಗೆ ಹೋಗ್ತಾ ನಮಗೆ ಇನ್ನೂ ಈಸಿ ಆಗಿಬಿಡುತ್ತೆ. ಆವಾಗ ನಿಮಗೇನೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಇದೇ ನಿಮಗೆ ರೋಟೀನ್ ಥರ ಆಗಿಬಿಡುತ್ತೆ. ಖಂಡಿತ ನೀವು ಈ ಥರ ಮಾಡಿದಾಗ ಖಂಡಿತ ನೀವು ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೋಟೀನ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.